ಹೆಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಒಟ್ಟಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಸುಮಾರು ಜನ ಇಂಥ ವಿಚಾರ ಮಾತಾಡಲಿಕ್ಕೆ ಒಂಥರ ಮಾಡ್ತಾರೆ, ನಾಚಿಕೆ ಪಡ್ತಾರೆ. ಆದರೆ ನಿಜವಾಗ್ಲೂ ನಾಚಿಕೆ ಪಡುವಂಥ ವಿಚಾರ ಏನು ಇಲ್ಲ ಇದರಲ್ಲಿ. ಇದು ಸರ್ವೇ ಸಾಮಾನ್ಯ ಅಂತ ಹೇಳ್ತೀನಿ ನೋಡಿ. ಎಲ್ಲ ಹೆಣ್ಮಕ್ಳು ಈ ಒಂದು ಪ್ರಾಬ್ಲಮಿಂದ ನಾವು ಪಾಸ್ ಆಗಲೇಬೇಕು. ನಾವು ತಾಯಿ ಆಗಬೇಕಾದ್ರೆ ಅಥವಾ ನಾವೊಂದು ಹೆಣ್ಣಂತ ಆಗಬೇಕಾದ್ರೆ, ಒಂದು ಯೌವನಾವಸ್ಥೆಗೆ ಬರಬೇಕಾದ್ರೆ ಈ ಒಂದು ಸ್ಟೆಪ್ ನಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಅದೇನೆಂದರೆ ಪೀರಿಯಡ್ಸ್ ಅಂತ ಹೇಳುವಾಗ ಯಾವಾಗಲೂ ನಮಗೆ ಫಸ್ಟಿಗೆ ನೆನಪಾಗೋದು ಅದರಿಂದ ಬರುವ ನೋವು. ತುಂಬ ಜನರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಕೆಲವರಿಗೆ ತಲೆನೋವು ಇರುತ್ತೆ. ಇನ್ನು ಕೆಲವರಿಗೆ ಎಷ್ಟು ಹೊಟ್ಟೆ ನೋವು ಇರುತ್ತೆ ಅಂದರೆ ಅವರಿಗೆ ಆಫೀಸ್ ಇರಲಿ, ಮನೆ ಬೆಡ್ಡಿಂದ ಕೆಲವೊಮ್ಮೆ ಏಳಲಿಕ್ಕೆ ಆಗೋದಿಲ್ಲ, ಅಷ್ಟು ಇದರಲ್ಲಿ ಹೊಟ್ಟೆ ನೋವು ಇರುತ್ತೆ. ಅಂಥವರು ಮೊದಲಿಂದ ಹೇಳ್ತಾರೆ, ನಮ್ಮ ದೊಡ್ಡವರು ಫಸ್ಟ್ ಇದ್ದವರು ಹಿರಿಯರು ಹೇಳ್ತಾ ಇದ್ರು, ಹೊಟ್ಟೆ ನೋವು ಇದ್ದರೆ ಅದನ್ನು ಸಹಿಸ್ಕೋ, ಇದೆಲ್ಲ ನಮ್ಮ ಹೆಣ್ಮಕ್ಕಳಿಗೆ ಸಾಮಾನ್ಯ, ನಾವು ಅದನ್ನು ಸಹಿಸಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಆದರೆ ನಿಜವಾಗ್ಲೂ ಅದು ತಪ್ಪು. ಇವಾಗ ನಾವು ಸಹಿಸಬೇಕಂತಲೇ ಇಲ್ಲ. ಯಾಕೆಂದರೆ ಇವಾಗ ಒಳ್ಳೆ ಟ್ಯಾಬ್ಲೆಟ್ಸ್ ಎಲ್ಲ ಬಂದಿದೆ. ಪ್ಲೀಸ್ ನಿಮ್ಮ ಡಾಕ್ಟ್ರ್ ಸಲಹೆಯನ್ನು ತಗೊಳ್ಳಿ. ಪ್ಲೀಸ್ ಇದಕ್ಕೋಸ್ಕರ ಮಾತ್ರೆ ಸಿಗುತ್ತೆ, ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಇದರಿಂದ ನಿಮ್ಮ ಹೊಟ್ಟೆ ನೋವು ನಿಲ್ಲುತ್ತೆ. ತುಂಬ ಹೊಟ್ಟೆ ನೋವು ಇದೆ ನೋಡಿ, ಅವರಿಗೆ ಹೇಳುವಂಥದ್ದು ಅವರು ಪ್ಲೀಸ್ ಟ್ಯಾಬ್ಲೆಟನ್ನು ತಗೊಳ್ಳಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ಈ ಟ್ಯಾಬ್ಲೆಟ್ಸನ್ನು ಈಗ ಮಾರ್ಕೆಟಿಂಗ್ ತಂದಿದ್ದಾರೆ. ಹಾಗಾಗಿ ಹೇಳೋದು, ನಿಮ್ಮ ಡಾಕ್ಟ್ರ್ ಸಲಹೆ ತಗೊಂಡು ಪ್ಲೀಸ್ ನೀವು ಈ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೋದು. ಈ ಟ್ಯಾಬ್ಲೆಟ್ಸ್ ಬೇಡ ಅಂತ ಇದ್ದವರು ನೋಡಿ, ಈ ರೀತಿ ಹಾಟ್ ಬ್ಯಾಗ್ ಸಿಗುತ್ತೆ. ಹಾಟ್ ಬ್ಯಾಗಲ್ಲಿ ನೀವು ಬಿಸಿ ನೀರನ್ನು ಹಾಕಿ ನಿಮ್ಮ ಹೊಟ್ಟೆ ಮೇಲೆ, ನಿಮ್ಮ ಬೆನ್ನ ಮೇಲೆ ಇಡ್ಬೋದು ನೀವು. ಇದರಿಂದ ತುಂಬ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ತುಂಬ ನಿಮ್ಮ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಅವ್ರಿಗೆ ಅದು ಕೂಡ ಆಗೋದಿಲ್ಲ, ತುಂಬ ನೋವು ಇದ್ದವರಿಗೆ ಆನ್ಲೈನಲ್ಲೆಲ್ಲ ಎಲೆಕ್ಟ್ರಿಕ್ ಬ್ಯಾಗ್ ಅಂತ ಸಿಗುತ್ತೆ. ಎಲೆಕ್ಟ್ರಿಕ್ ಹಾಟ್ ಬ್ಯಾಗ್ ಅಂತ, ವಾಟರ್ ಬ್ಯಾಗ್ ಅಂತ, ತುಂಬ ಚೆನ್ನಾಗಿದೆ ಅದು ಕೂಡ. ಅದನ್ನು ಕೂಡ ನೀವು ತರಿಸಿ ಪ್ಲಗ್ ಮಾಡಿದರೆ ಆಯಿತು. ಅದರಿಂದ ಅದು ಕೂಡ ನೀವು ತರಿಸಿ ನೀವು ಅದನ್ನು ಇಡ್ಬೋದು. ಅದು 30 ನಿಮಿಷ ಬಿಸಿ ಇರುತ್ತೆ. 30 ನಿಮಿಷವರೆಗೂ ನೀವು ಇಟ್ಟರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಿಮ್ಮ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅದರಿಂದ. ಮತ್ತು ಹೊಟ್ಟೆ ನೋವಿಗೆ ನೀವು ಏನು ಮಾಡಬೇಕಂದ್ರೆ, ಜೀರಿಗೆ ಕಷಾಯವನ್ನು ಮಾಡಿ ಕುಡಿಯಿರಿ ಮನೆಯಲ್ಲಿ. ತುಂಬ ತಂಪಾಗುತ್ತೆ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ, ಕಾಲು ನೋವು ಎಲ್ಲ ಕಮ್ಮಿ ಆಗುತ್ತೆ ಅದರಲ್ಲಿ. ಅಥವಾ ಓಮ ವಾಟರ್ ಕೂಡ ಕುಡಿಬೋದು. ಇದರಿಂದ ತುಂಬ ಹೊಟ್ಟೆ ನೋವು ನಿಮ್ಮದು ಕಮ್ಮಿ ಆಗುತ್ತೆ. ಆಮೇಲೆ ಜಾಸ್ತಿ ಆಗಿ ಫುಡ್ ತಗೊಳ್ಳಿ. ನಮ್ಗೆ ಗೊತ್ತುಂಟು, ಈಗ ನಮಗೆ ಪೀರಿಯಡ್ಸ್ ಆಗುವಾಗ ಊಟ ಮಾಡಲಿಕ್ಕೆ ಇದಕ್ಕೆ ಮನಸ್ಸಿರೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಗೊತ್ತುಂಟು, ಆಗೋದಿಲ್ಲ, ಕಿರಿಕಿರಿ ಆಗುತ್ತೆ, ಮನಸ್ಸು ಸರಿ ಇರೋದಿಲ್ಲ ನಮ್ಮದು. ಆದರೂ ನಾನು ಹೇಳೋದು, ಫುಡ್ಡನ್ನು ಕಮ್ಮಿ ಮಾಡಬೇಡಿ. ಒಳ್ಳೆ ಹೆಲ್ತಿ ಫುಡ್ ತೊಗೊಳ್ಳಿ. ಹಾಲು ಕುಡೀರಿ, ಫ್ರೂಟ್ಸ್ ತಿನ್ನಿ, ಸೊಪ್ಪು ತಿನ್ನಿ, ಅಥವಾ ಡ್ರೈ ಫ್ರೂಟ್ಸ್ ತಿನ್ನಿ. ಇಂಥದ್ದೆಲ್ಲ ಒಳ್ಳೆ ಫುಡ್ಡನ್ನು ಆ ಟೈಮಲ್ಲಿ ನೀವು ಚಾಕ್ಲೇಟ್ಸ್ ತಿನ್ನಿ. ಇದೆಲ್ಲ ನಿಮ್ಮ ಮೂಡ್ ಸ್ವಿಂಗ್ ಆಗೋದನ್ನು ನಿಲ್ಲಿಸುತ್ತೆ. ನಿಮಗೆ ಕಿರಿಕಿರಿ ಆಗೋದು ಅದನ್ನೆಲ್ಲ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಚಾಕ್ಲೇಟ್ಸ್ ಇದ್ದರೆ ಚಾಕ್ಲೇಟ್ಸ್ ತಿನ್ನಿ, ಪರವಾಗಿಲ್ಲ. ಇಂಥದ್ದೆಲ್ಲ ನೀವು ಮಾಡ್ಬೋದು. ಆದಷ್ಟು ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಫುಡ್ ನಾನು ಯಾಕೆ ತಗೊಳ್ಳಿ, ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ, ನಮ್ಮ ದೇಹದಲ್ಲಿ ತುಂಬ ರಕ್ತ ಹೋಗ್ತಾನೆ ಇರುತ್ತೆ. ನಮಗೆ ತುಂಬ ನಿಶಕ್ತಿ ಆಗುತ್ತೆ. ಆ ಟೈಮಲ್ಲಿ ನಾವು ತುಂಬ ವೀಕ್ ಆಗ್ತೀವಿ. ಹಾಗಾಗಿ ನಾನು ಹೇಳೋದು, ಮಕ್ಕಳಿಗೋಸ್ಕರ ಈಗ ಹೊಸತ್ತಾಗಿ ಯಾರು ಮಕ್ಕಳು, ಟೀನೇಜರ್ ಯಾರು ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಅವರಿಗೆ ಕೂಡ ಹೇಳೋದು ನಾನು, ಪ್ಲೀಸ್ ಮಕ್ಕಳು ಇವಾಗ ಟೀನೇಜರ್ ಆದರೆ, ನಿಮ್ಮ ಮಕ್ಕಳು ದೊಡ್ಡವರು ಆದರೆ ಪ್ಲೀಸ್ ಒಳ್ಳೆ ಫುಡ್ಡನ್ನು ಕೊಡಿರಿ. ಆಮೇಲೆ ಪ್ಲೀಸ್ ಬಟ್ಟೆಯನ್ನು ಯೂಸ್ ಮಾಡಬೇಡಿ. ಬಟ್ಟೆಯನ್ನು ಯಾವಾಗಲೂ ಮೊದಲು ಎಲ್ಲ ಬಟ್ಟೆ ಯೂಸ್ ಮಾಡ್ತಿದ್ರು, ಬಟ್ಟೆ ಯೂಸ್ ಮಾಡಬೇಡಿ. ಇದರಿಂದ ತುಂಬ ನೆಕ್ಸ್ಟ್ ನಮಗೆ ತುಂಬ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ಲೀಸ್ ಬಟ್ಟೆ ಯೂಸ್ ಮಾಡಬೇಡಿ, ಅದರ ಬದಲು ಪ್ಯಾಡ್ಸ್ ಯೂಸ್ ಮಾಡಿ. ಹಾಗೂ ಪ್ಯಾಡ್ಸ್ ಯೂಸ್ ಮಾಡೋರು ಕೂಡ ನಾನು ಹೇಳೋದು, ತುಂಬ ಹೊತ್ತು ಒಂದೇ ಪ್ಯಾಡಲ್ಲಿ ಇರಬೇಡಿ. ಕನಿಷ್ಠ ನೀವು 4 ರಿಂದ 5 ಗಂಟೆ ಒಳಗೆ ನಿಮ್ಮ ಪ್ಯಾಡನ್ನು ನೀವು ಚೇಂಜ್ ಮಾಡ್ತಾ ಇರಬೇಕು. ಅದೇ ಪ್ಯಾಡಲ್ಲಿ ನಿಲ್ಬಾರ್ದು. ಇದರಿಂದ ನಿಮಗೆ ತುಂಬ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಇಚ್ಚಿಂಗ್ ತುರಿಕೆ ಬರುತ್ತೆ. ಕೆಲವರಿಗೆ ರಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ, ಈಗ ರೌಂಡಲ್ಲಿ ಇದಾಗುತ್ತೆ, ಅಂಥದ್ದೆಲ್ಲ ಆಗುವ ಸಾಧ್ಯತೆ ಇದೆ. ಬಟ್ಟೆ ಕೂಡ ಅದಕ್ಕೆ ಹಾಕಬಾರ್ದು ಅಂತ ಹೇಳೋದು. ಯಾಕೆಂದರೆ ಬಟ್ಟೆ ಹಾಕಿದರೆ ಚಂಡಿ ನಾವು ಬಟ್ಟೆಯಲ್ಲಿ ಅಲ್ಲಿ ನಿಂತರೆ ಅದು ನಮ್ಮ ತುಂಬ ಸೂಕ್ಷ್ಮವಾದ ಜಾಗ ನಮ್ಮದು. ಆ ಜಾಗದಲ್ಲಿ ತುಂಬ ಇನ್ಫೆಕ್ಷನ್ ಬೇಗನೆ ಹರಡುತ್ತೆ, ತುಂಬ ತುರಿಕೆ ಬರುವುದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಲೈಫ್ ಲಾಂಗ್ ಹಾಗೆ ಉಳಿಯುತ್ತೆ. ಆ ಇನ್ಫೆಕ್ಷನ್ ತುರಿಕೆ ಉಂಟು ನೋಡಿ, ಅದು ಹಾಗೆ ಉಳಿಯುತ್ತೆ, ಹೋಗೋದಿಲ್ಲ. ಹಾಗಾಗಿ ನಾನು ಹೇಳೋದು, ಕೆಲವರಿಗೆ ರೆಡ್ ಆಗುವಂಥದ್ದು, ರೆಡ್ ರ್ಯಾಷಸ್ ಅಂತ ಹೇಳ್ತೀವಿ ನೋಡಿ, ಅದು ಆಗುವಂಥ ಸಾಧ್ಯತೆ ಇರುತ್ತೆ. ನಡಿಲಿಕ್ಕೆ ಆಗೋದಿಲ್ಲ, ಆಮೇಲೆ ಇಂಥದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಪೀರಿಯಡ್ಸ್ ಆದವರು ಪ್ಲೀಸ್ ನಿಮ್ಮ ಪ್ಯಾಡ್ಸನ್ನು 4 ರಿಂದ 5 ಗಂಟೆ ಒಳಗೆ ಚೇಂಜ್ ಮಾಡ್ತಾ ಇರಿ. ಚೇಂಜ್ ಮಾಡುವಾಗ ಕೂಡ ನಾವು ಹಾಗೆ ಒಂದು ಗಮನ ಕೊಡಬೇಕೇನೆಂದರೆ, ಚೇಂಜ್ ಮಾಡುವಾಗ ಇನ್ನೊಂದು ನಾವು ಪ್ಯಾಡ್ಸ್ ಹಾಕುವಾಗ ಮೊದಲಿನ ಏನಾದರೂ ಕಲೆ ನಮ್ಮ ಬಾಡಿಗೆ ಟಚ್ ಆಗಿದ್ದರೆ ತೆಗೆದಿದ್ದರೆ ಅದನ್ನು ಕ್ಲೀನ್ ಮಾಡಿ, ಆಮೇಲೆ ನೀವು ಕ್ಲೀನ್ ಮಾಡಿ ಅದನ್ನು
ಡ್ರೈ ಮಾಡಬೇಕು, ಅಂದರೆ ಒರೆಸ್ಬೇಕು. ಒರೆಸಿ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಈ ನೆಕ್ಸ್ಟ್ ಪ್ಯಾಡನ್ನು ಹಾಕಬೇಕು. ಈಗ ಹೊರಗೆ ಹೋಗೋವರೆಗೆ, ಮನೆಯಲ್ಲಿದ್ದವ್ರಿಗೆ ಇದೆಲ್ಲ ಈಸಿ ಆಗುತ್ತೆ, ಆದರೆ ಹೊರಗಡೆ ಆಫೀಸಲ್ಲಿದ್ದವರಿಗೆ ಪ್ಯಾಡ್ ಚೇಂಜ್ ಮಾಡಲಿಕ್ಕೆ ಆಗುತ್ತೆ, ಆದರೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರು ಟಿಶ್ಯೂಸ್ ತೊಗೊಳ್ಬೋದು. ಟಿಶ್ಯೂಸ್ ತೊಗೊಂಡು ಅದರಿಂದ ನೀವು ಕ್ಲೀನ್ ಮಾಡಬಹುದು. ಇಲ್ಲದಿದ್ರೆ ಕೆಲವು ಕ್ಲೀನಿಂಗ್ ಸ್ಪ್ರೇ ಕೂಡ ಸಿಗುತ್ತೆ, ಅದರಿಂದ ಕೂಡ ನೀವು ಕ್ಲೀನ್ ಮಾಡಬಹುದು. ಅದು ಇಲ್ಲದ್ರೆ ಬೇಬಿ ಟಿಶ್ಯೂಸ್ ಅಂತ ಸಿಗುತ್ತೆ, ಆ ಬೇಬಿ ಟಿಶ್ಯೂಸ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಇದನ್ನು ಯೂಸ್ ಮಾಡಿ ಡ್ರೈ ಮಾಡಿ ಆಮೇಲೆ ನೀವು ಬೇರೆ ಪ್ಯಾಡನ್ನು ಹಾಕಬೇಕು. ಇಲ್ಲದ್ರೆ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಇರುವಾಗ ಆ ರಕ್ತ ಒಳ್ಳೆದಿರುತ್ತೆ, ಆದರೆ ಯಾವಾಗ ಅದು ಬಾಡಿಯಿಂದ ಹೊರಗೆ ಬರುತ್ತೆ ನೋಡಿ, ಆವಾಗ ಅದು ಪಾಯ್ಸನ್ ಆಗುತ್ತೆ. ಹಾಗಾಗಿ ಅದು ನಮ್ಮ ಬಾಡಿಗೆ ಒಳ್ಳೆಯದಲ್ಲ. ಅದು ಎಲ್ಲಿ ಇದೆ ನೋಡಿ ಅಲ್ಲಿ ಕ್ಲೀನ್ ಮಾಡಿ ತೊಳೆಯಿರಿ. ಆಮೇಲೆ ಪ್ಯಾಂಟೀಸ್ ಕೂಡ ಹಾಗೆ, ಪ್ಯಾಂಟೀಸನ್ನು ಚೆನ್ನಾಗಿ ಡೆಟೋಲಲ್ಲಿ ಒಂದೇ ವಾಷಿಂಗ್, ಬೇರೆಯವರ ಬಟ್ಟೆ, ಈಗ ಮನೆಯಲ್ಲಿ ಯಾರಿದ್ದಾರೆ ಅವರ ಬಟ್ಟೆ ಒಟ್ಟಿಗೆ ನೀವು ಆ ಪ್ಯಾಂಟೀಸನ್ನು ವಾಶ್ ಮಾಡಬೇಡಿ, ಸಪ್ರೇಟಾಗಿ ವಾಶ್ ಮಾಡಿ ಡೆಟೋಲ್ ಹಾಕಿ ಸ್ವಲ್ಪ ಹೊತ್ತು ನೀಡಿ ಕ್ಲೀನ್ ಮಾಡಿ ಅದು ಚೆನ್ನಾಗಿ ಡ್ರೈ ಆಗಬೇಕು. ಒಣಗಿಸ್ಲಿಕ್ಕೆ ಹಾಕ್ತೀರಿ ನೋಡಿ ಹೊರಗಡೆ, ಅದು ಚೆನ್ನಾಗಿ ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗಿದೆ ತಂದು ಮಡಚಿ ಒಳಗಿಡಬೇಡಿ, ತುಂಬ ವಾಸನೆ ಎಲ್ಲ ಬರುತ್ತೆ. ಅದರಿಂದ ಕೆಲವು ರೋಗ ಬರುವಂಥದ್ದು, ಬೇರೆಯವರಿಗೆ ಕೂಡ ಹರಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಚೆನ್ನಾಗಿ ಅದು ಬಿಸಿಲಿಗೆ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೀವು ಅದನ್ನು ತಂದು ಸಪ್ರೇಟ್ ಆಗಿಡಿ. ಹಾಗೂ ಯಾವಾಗಲೂ ಹಾಗೆ ಪೀರಿಯಡ್ಸಲ್ಲಿ ಬೇರೆಯೇ ಪ್ಯಾಂಟೀಸ್ ಯೂಸ್ ಮಾಡಿ, ಹಾಗೂ ಡೈಲಿ ವೇರ್ಗೆ ನೀವು ಬೇರೆಯೇ ಪ್ಯಾಂಟೀಸ್ ಯೂಸ್ ಮಾಡಬೇಕು. ಪೀರಿಯಡ್ಸಲ್ಲಿ ಯಾವಾಗ ನೆನಪಿಡಬೇಕು, ಪೀರಿಯಡ್ಸಲ್ಲಿ ನೀವು ಪ್ಯಾಂಟೀಸೇ ಬೇರೆಯೇ ಯೂಸ್ ಮಾಡಬೇಕು, ಅದನ್ನು ನೀವು ಡೈಲಿ ಯೂಸ್ ಮಾಡಬಾರ್ದು. ನೀವು ಎಷ್ಟು ಜಾಗ್ರತೆ ತಗೊಳ್ತೀರಿ ನೋಡಿ, ಇದು ಸಣ್ಣ ಸಣ್ಣ ವಿಚಾರದಲ್ಲಿ ಅಷ್ಟು ನಿಮಗೆ ಇನ್ಫೆಕ್ಷನ್ ಆಗೋದು, ಮುಂದೆ ಇನ್ಫೆಕ್ಷನ್ ಆಗೋದು ತಪ್ಪುತ್ತೆ. ಈಗ ನಮಗೆ ಏನಾಗೋದಿಲ್ಲ, ಇವಾಗ ನಾವು ಹೆಲ್ತ್ ಇದ್ದೀವಿ, ಏನಾಗೋದಿಲ್ಲ, ಆದರೆ ಮುಂದೆ ಮುಂದೆ ಸ್ವಲ್ಪ ಏಜ್ ಆಗಿ ಬಂದಾಗ ನಮಗೆ ಒಂದೊಂದೇ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳೋದು ಇವಾಗದಿಂದಲೇ, ಯಾವಾಗ ನಿಮ್ಮ ಮಕ್ಕಳು ಅಥವಾ ನೀವು ಋತುಮತಿ ಆಗ್ತೀರಿ ಅಂತ ಹೇಳ್ತೀವಿ, ಆವಾಗದಿಂದಲೇ ಇದೆಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಪೀರಿಯಡ್ಸ್ ಆಗೋದೇನು ದೊಡ್ಡ ಇದಲ್ಲ. ಪೀರಿಯಡ್ಸ್ ಯಾಕೆ ಆಗೋದಂದರೆ ಅದು ದೇವರು ನಮಗೆ ಒಂದು ಕೊಟ್ಟ, ನಮ್ಮ ಮಗುಗೆ ನಮ್ಮ ಹೊಟ್ಟೆಯಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಬೆಡ್ ಥರ ಕೊಟ್ಟಿರ್ತಾರೆ. ಹೊಟ್ಟೆ ಒಳಗೆ ಮಗು ಅದರ ಒಳಗೆ ಜನಿಸುತ್ತೆ, ಹೊರಗೆ ಅದಕ್ಕೆ ಒಂದು ಬೆಡ್ ಥರ ಕವರ್ ಥರ ಕೊಟ್ಟಿರ್ತಾರೆ. ಆ ಕವರ್ ಯಾವಾಗ ನಾವು ಪ್ರೆಗ್ನೆಂಟ್ ಆಗಲ್ಲ ನೋಡಿ, ಆವಾಗ ಆ ಕವರ್ ಏನಾಗುತ್ತೆ ಅಂದರೆ ಬ್ಲಡ್ ರೀತಿಯಲ್ಲಿ ಆ ಬ್ಲಡ್ ಇದಾಗಿ ನಮ್ಮ ಹೊಟ್ಟೆಯಿಂದ ಹೊರಗೆ ಬರುತ್ತೆ. ಆ ಹೊರಗೆ ಬರುವ ಟೈಮಲ್ಲಿ ನಮಗೆ ಕೆಲವೊಮ್ಮೆ ನೋವು ಆಗೋದು ಸಾಧ್ಯತೆ ಉಂಟು. ಹಾಗಾಗಿ ಹೊಟ್ಟೆ ನೋವು ಎಲ್ಲ ಬರೋದು. ಆಮೇಲೆ ಕೆಲವರಿಗೆ ಸ್ವಲ್ಪ ಗೆಡ್ಡೆ ಥರ ಕ್ಲಾಟ್ ಅಂತ ಹೇಳ್ತೀವಿ, ಬ್ಲಡ್ ಕ್ಲಾಟ್ ಅಂತ ಹೇಳ್ತೀವಿ, ಆ ರೀತಿ ಬ್ಲೀಡಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಅದು ಆದರೆ ಕೂಡ ಏನು ದೊಡ್ಡ ನೀವು ಹೆದರಬೇಕಂತಿಲ್ಲ, ಅದು ಆಗೋದಿಲ್ಲ, ಸಾಮಾನ್ಯ, ಎಲ್ಲರಿಗೂ ಆಗುತ್ತೆ, ಬ್ಲಡ್ ಕ್ಲಾಟ್ ಥರ ಬರುತ್ತೆ, ಏನು ಸಾಮಾನ್ಯ. ಯಾಕೆಂದರೆ ನೀವು ಪ್ರೆಗ್ನೆಂಟ್ ಇಲ್ಲ ಇವಾಗ, ಹಾಗಾಗಿ ಅದು ಬ್ಲಡ್ ಕ್ಲಾಟ್ ಆಗಿ ನಿಮ್ಮ ಮಗುಗೆ ಆ ಹಾಸಿಗೆ ಇರುತ್ತೆ ನೋಡಿ, ಆ ದೇವರು ಮಾಡಿಕೊಟ್ಟ ಹಾಸಿಗೆ ಬೇಡ, ಹಾಗಾಗಿ ಅದು ಹೊರಗೆ ಬರುತ್ತೆ. ಹಾಗೆ ನೀವು ಹೆದರುವ ಏನು ಸಾಧ್ಯತೆ ಇಲ್ಲ. ಆಮೇಲೆ ಪೀರಿಯಡ್ಸ್ ಟೈಮಿಗೆ ಆಗದಿದ್ದರೆ, ಈಗ ಒಂದು ಟೈಮಿಗೆ ಆಯಿತು, ನೆಕ್ಸ್ಟ್ ಡೇಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಒಂದೆರಡು ದಿನ ಚೇಂಜ್ ಆಗುತ್ತೆ, ಅದು ಪರವಾಗಿಲ್ಲ. ಅದು ಒಂದು ವಾರ ಕೂಡ ಕೆಲವರಿಗೆ ಚೇಂಜ್ ಆಗುತ್ತೆ, ಅದು ಏನು ಪರವಾಗಿಲ್ಲ, ಅದಕ್ಕೇನು ನೀವು ಹೆದರಬೇಕಂತಿಲ್ಲ. ಆದರೆ 2 ತಿಂಗಳು ಆದರೂ 2.5 ತಿಂಗಳಾದರೂ ಕೆಲವರಿಗೆ ಸರಿಯಾಗಿ ಬ್ಲೀಡಿಂಗ್ ಆಗೋದಿಲ್ಲ. ಅಂಥವರು ಪ್ಲೀಸ್ ನೀವು ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಯಾಕೆಂದರೆ ಆ ಬ್ಲೀಡಿಂಗ್ ಆಗದೆ ನಮ್ಮ ಹೊಟ್ಟೆಯೊಳಗೆ ಉಳಿದರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೆಲವರಿಗೆ ಬ್ಲಡ್ ಕ್ಯಾನ್ಸರ್ ಅಥವಾ ನಿಮಗೆ ಗರ್ಭಕೋಶದ ಕ್ಯಾನ್ಸರ್ ಇಂಥದ್ದು ಕೂಡ ಬರುತ್ತೆ. ಹಾಗಾಗಿ ನಾನು ಹೇಳೋದು, ಪ್ಲೀಸ್ ನೀವು ಒಮ್ಮೆಲೆ ನಿಮಗೆ 1 ತಿಂಗಳು, 1.5 ತಿಂಗಳು ಅಥವಾ 2 ತಿಂಗಳಾಯಿತು ನಿಮಗೆ ಬ್ಲೀಡಿಂಗ್ ಆಗಲಿಲ್ಲ ಅಂತಾದರೂ, ಪ್ರೆಗ್ನೆಂಟ್ ಆದರೆ ಅದು ಬೇರೆ ವಿಚಾರ, ತುಂಬ ಖುಷಿದೆ. ಆದರೆ ಪ್ರೆಗ್ನೆಂಟ್ ಇಲ್ಲದೆ ನೀವು ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ನೀವು ಡಾಕ್ಟ್ರ್ ಹತ್ರ ಮೀಟ್ ಆಗಲೇಬೇಕು ಈ ವಿಚಾರದಲ್ಲಿ. ಅದನ್ನು ಪ್ಲೀಸ್ ನೀವು ಅವಾಯ್ಡ್ ಮಾಡಬೇಡಿ. ಕರೆಕ್ಟಾಗಿ ಬ್ಲೀಡಿಂಗ್ ಆಗಲಿಕ್ಕೆ ಮೆಡಿಸಿನ್ ಇವಾಗಲೇ ತಗೊಳ್ಳಿ, ತುಂಬ ಲೇಟ್ ಮಾಡಬೇಡಿ. ಆಮೇಲೆ ಬ್ಲೀಡಿಂಗ್ ಆಗೋ ಟೈಮಲ್ಲಿ ನೀವೀಗ ಯಾವಾಗಲೂ ಎಕ್ಸಸೈಸ್ ಅದಿದು, ಈಗ ಡಯಟ್ ಮಾಡೋರು, ವೆಯ್ಟ್ ಲಾಸ್ ಮಾಡೋರು ಅಂಥವರೆಲ್ಲ ಎಕ್ಸಸೈಸ್ ಎಲ್ಲ ಮಾಡೋರಿದ್ರೆ ಸ್ವಲ್ಪ ಕಮ್ಮಿ ಮಾಡಿ. ಆ ಟೈಮಲ್ಲಿ ಎಕ್ಸಸೈಸ್ ಎಲ್ಲ ಮಾಡೋದಿದ್ರೆ ಪರವಾಗಿಲ್ಲ, 2-3 ದಿನ ಅಲ್ಲ, ಸ್ವಲ್ಪ ನೀವು ಅವಾಯ್ಡ್ ಮಾಡಿ ಎಕ್ಸಸೈಸ್. ಆಮೇಲೆ ಕೆಲವರಿಗೆ ಒಂದೇ ಪ್ಯಾಡ್ಸ್ ಯೂಸ್ ಮಾಡಿದ್ರೆ, ಎಷ್ಟು ಹೇಳಿದ್ರು ಹೊರಗಡೆ ಹೋಗೋರಿಗೆ ಹೆಚ್ಚಾಗಿ ಹೇಳೋದು, ಹುಡುಗಿಯರಿರಲಿ, ಕಾಲೇಜ್ ಹೋಗೋರಿರಲಿ, ಯಾರೇ ಇರಲಿ, ಸ್ಕೂಲಿಗೆ ಹೋಗೋರು ಇರಲಿ, ಹೊರಗಡೆ ಹೋಗುವಾಗ ಏನು ಮಾಡ್ತೀವಿ, ನಾವು ಒಂದೇ ಪ್ಯಾಡನ್ನು ಹಾಕ್ತೀವಿ. ಒಂದೇ ಪ್ಯಾಡ್ ನಮಗೆ ಸಾಕಾಗೋದಿಲ್ಲ ಕೆಲವರಿಗೆ. ಅದಕ್ಕಾಗಿ ಪ್ಯಾಂಟೀಸ್ ಮೇಲೆ ಒಂದು ಸೈಡ್ ಆದಮೇಲೆ ಒಂದರ ಮೇಲೆ ಇನ್ನೊಂದು ನೀವು ಪ್ಯಾಡ್ ಹಾಕಲೇಬೇಕು ಈ ರೀತಿ. ಆವಾಗ ನಿಮ್ಗೆ ಏನಾಗುತ್ತೆ, ಚೂರು ಕೂಡ ಲೀಕೇಜ್ ಆಗಲ್ಲ, ನಿಮಗೆ ಕೂಡ ಸೇಫ್ಟಿ ಇರುತ್ತೆ. ಪ್ಯಾಡ್ ಖಾಲಿ ಆಗುತ್ತೆ, ಪ್ಯಾಡ್ ವೇಸ್ಟ್ ಹಾಗೆಲ್ಲ ಎನಿಸ್ಬೇಡಿ. ಒಂದು ಪ್ಯಾಡ್ ಆದಮೇಲೆ, ಯಾಕೆಂದರೆ ಆ ಪ್ಯಾಡ್ ಸಣ್ಣದಿರುತ್ತೆ, ಎಷ್ಟು ಹೇಳಿದ್ರು ನಿಮಗೆ ಅದು ಲೆಂತ್ ಸಾಕಾಗೋದಿಲ್ಲ. ಎಷ್ಟು ನಾವು ಜಾಗ್ರತೆ ಮಾಡಿದರೂ ಲೀಕೇಜ್ ಆಗೋದಾಗುತ್ತೆ. ಮನೆಯಲ್ಲಿದ್ದರೆ ಪರವಾಗಿಲ್ಲ, ಆದರೆ ಹೊರಗಡೆ ಹೋಗುವಾಗ ಲೀಕೇಜ್ ಆದರೆ ತುಂಬ ಎಂಬಾರಸಿಂಗ್ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ತುಂಬ ನಾಚಿಕೆ ಆಗುತ್ತೆ.
ಈ ಪ್ಯಾಡ್ ನೀವು ಪ್ಯಾಂಟಿಸಿಗೆ ಪ್ಯಾಡ್ ಇಡ್ತೀರಿ ನೋಡಿ, ಒಂದು ಪ್ಯಾಡ್ ಆದಮೇಲೆ ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಪ್ಯಾಡ್ ಈ ರೀತಿ ಇಡಿರಿ, ಅವಾಗ ಅದು ಫುಲ್ ಕವರ್ ಆಗುತ್ತೆ, ನಿಮಗೆ ಚೂರು ಕೂಡ ಲೀಕೇಜ್ ಆಗೋದಿಲ್ಲ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೀಗೆ ನೀವು ಒಮ್ಮೆ ಮಾಡಿ ನೋಡಿ, ಆವಾಗ ನಿಮಗೆ ಚೂರು ಕೂಡ ಲೀಕೇಜಸ್ ಆಗೋದಿಲ್ಲ. ಆಮೇಲೆ ದಪ್ಪ ಪ್ಯಾಡ್ಗಿಂತ ಎಷ್ಟು ಲೈಟ್ ವೆಯ್ಟ್ ಆಗುತ್ತೆ ಅಂಥ ಪ್ಯಾಡ್ಸನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬ ನಿಮಗೆ ಕೂಡ ಒಳ್ಳೆಯದು, ಒಳ್ಳೆ ಗಾಳಿ ಕೂಡ ಹೋಗುತ್ತೆ, ತುಂಬ ಇದು ಕೂಡ ಆಗೋದಿಲ್ಲ, ಹೆವಿ ಕೂಡ ಆಗೋದಿಲ್ಲ, ಮತ್ತು ತುಂಬ ಹಿಂದ್ಗಡೆ ತುಂಬ ದಪ್ಪ ಆಗಿ ಕಾಣೋದು ಅಂಥದ್ದೆಲ್ಲ ಆಗೋದಿಲ್ಲ. ಹಾಗಾಗಿ ಲೈಟ್ ವೆಯ್ಟ್ ಪ್ಯಾಡ್ಸನ್ನು ಯೂಸ್ ಮಾಡಿ. ಆಮೇಲೆ ಮದುವೆ ಆದರೂ ಕೂಡ ಈ ಟೈಮಲ್ಲಿ, ಈಗ ನಿಮಗೆ ಪೀರಿಯಡ್ಸ್ ಆಗುವ ಟೈಮಲ್ಲಿ ಪ್ಲೀಸ್ ಸ್ವಲ್ಪ ಗಂಡನಿಂದ ದೂರ ಇರಿ. ಯಾಕೆಂದರೆ ನಿಮ್ಮ ಕೂಡ ಮನಸ್ಸು ಆವಾಗ ಸರಿ ಇರೋದಿಲ್ಲ, ನಿಮಗೆ ಕೂಡ ಇಷ್ಟ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡಿ, ಆದಷ್ಟು ಸ್ವಲ್ಪ ದೂರ ಇರಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗುವ ಸಾಧ್ಯತೆ ಇದೆ, ಒಳ್ಳೆಯದಲ್ಲ. ಒಂದು 2-3 ದಿನ ಸ್ವಲ್ಪ ದೂರ. ಲಾಸ್ಟ್ ಟೈಮಲ್ಲಿ ಆದರೆ ನಿಮಗೆ ಇಷ್ಟ ಇದ್ದರೆ ಪರವಾಗಿಲ್ಲ, ಆದರೆ ಫಸ್ಟ್ ಟೈಮಲ್ಲಿ ಪ್ಲೀಸ್ ಆದಷ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ವಲ್ಪ ದೂರ ಇರಲಿಕ್ಕೆ ಟ್ರೈ ಮಾಡಿ. ನಿಮಗೇ ಒಳ್ಳೆಯದಿದ್ರಿಂದ, ಯಾಕೆ ನಿಮಗೆ ಮನಸ್ಸು ಕೂಡ ಸರಿ ಇರೋದಿಲ್ಲ ಆವಾಗ. ಹಾಗಾಗಿ ನಾನು ಹೇಳೋದು, ಸ್ವಲ್ಪ ದೂರ ಇರಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಅರ್ಥ ಮಾಡಿಸಿ ನಿಮ್ಮ ಗಂಡ ಅಥವಾ ಯಾರಾದ್ರೂ ಸ್ವಲ್ಪ ಅರ್ಥ ಮಾಡಿಸಿ ಅವರಿಗೆ. ಆಮೇಲೆ ಎಲ್ಲ ಪೀರಿಯಡ್ಸ್ ಎಲ್ಲ ಆದಮೇಲೆ ನಿಮ್ಮ ಏನು ಪ್ಯಾಂಟೀಸ್ ಏನುಂಟು ಅದನ್ನು ಕರೆಕ್ಟಾಗಿ ಡೆಟಾಲಲ್ಲಿ ವಾಶ್ ಮಾಡಿ, ಆಮೇಲೆ ಚೆನ್ನಾಗಿ ಅದನ್ನು ಬಿಸಿನೀರಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿ, ಆಮೇಲೆ ಬೇಕಿದ್ರೆ ವಾಷಿಂಗ್ ಮಿಷಿನಲ್ಲಿ ಹಾಕೋದಿದ್ರೆ ಹಾಕಿ ಚೆನ್ನಾಗಿ ತೊಳೆದು ಒಳ್ಳೆ ರೀತಿಯಲ್ಲಿ ಬಿಸಿಲಿಗೆ ಹಾಕಿ ಡ್ರೈ ಮಾಡಿ, ಆಮೇಲೆ ಅದನ್ನು ಸಪ್ರೇಟಾಗಿ ಇಡಿ. ನೆಕ್ಸ್ಟ್ ನಿಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಇದೆಲ್ಲ ಈಗ ಸಣ್ಣ ಪಾಯಿಂಟ್ಸ್ ನಾನು ಹೇಳಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂಥದ್ದು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ನಾನೀಗ ನಿಮಗೆ ಒಂದು ಇಂಟ್ರೆಸ್ಟಿಂಗ್ವಾದ ಒಂದು ವಸ್ತುವನ್ನು ತೋರಿಸ್ತೀನಿ. ಇದು ನಾನು ಯಾವಾಗಲೂ ತಿಂಗಳು ಬರುವಂಥ ವಸ್ತು. ಈಗ ನಿಮಗೆ ಒಮ್ಮೆಲೆ ನಿಮಗೆ ನೆನಪಿರುತ್ತಿಲ್ಲ ನಿಮ್ಮ ಪೀರಿಯಡ್ಸ್ ಅಥವಾ ಏನಾದರೂ, ಇದು ನಿಮಗೆ ಖಂಡಿತವಾಗ್ಲೂ ನೆನಪು ಮಾಡಿ. ನಿಮ್ಮ ಪೀರಿಯಡ್ಸ್ಗಿಂತ 2-3 ದಿನ ಮೊದಲೇ ಇದು ಬರುತ್ತೆ, ಹಾಗೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ಏನಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಕ್ಯಾರ್ ಬ್ಯಾಗ್ ಬಾಕ್ಸ್ ಅಂತ ಹೇಳಿ, ಇದೇನು ಇದಿಲ್ಲ, ಇದರ ಒಳಗೆ ಏನಿದೆ ಅಂತ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇವಾಗ. ಇದು ತುಂಬ ನಿಮಗೆ ಉಪಯೋಗವಾಗುವಂಥ ಬಾಕ್ಸ್ ಇದು. ಆದರೆ ಎಲ್ಲರಿಗೆ ಇದು ತರಿಸಲಿಕ್ಕೆ ಆಗಲಿಕ್ಕಿಲ್ಲ. ನಾನು ಇದರೊಳಗೆ ಏನುಂಟು ಹಾಗೂ ಹೇಗೆ ಇದನ್ನು ಯೂಸ್ ಮಾಡೋದು ಅದನ್ನು ಫಸ್ಟಿಗೆ ತೋರಿಸ್ತೀನಿ. ಆಮೇಲೆ ಇದರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನೋಡಿ, ಫುಲ್ ಬಾಕ್ಸಿಗೆ 499 ರುಪೀಸ್ ಆಗುತ್ತೆ. ಇದರೊಳಗೆ ಏನಿದೆ ಅಂತ ನೋಡೋಣ. ಓಪನ್ ಮಾಡುವಾಗಲೇ ಇಲ್ಲಿ ನಿಮಗೆ ಒಂದು ಸಣ್ಣದಾಗಿ ಗ್ರೀಟಿಂಗ್ ಕಾರ್ಡ್ ಇಟ್ಟಿದ್ದಾರೆ ಅವರು. ಫಸ್ಟಿಗೆ ಇರುತ್ತೆ ಇದು ಥ್ಯಾಂಕ್ ಯು ಅಂತ ಹೇಳಿ. ನೋಡಿ, ಇಲ್ಲಿ ನಿಮ್ಮ ಹೆಸರು ಬರೆದು ಇಲ್ಲಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಟು ಕ್ಯಾಬರ್ ಅದೆಲ್ಲ ಬರೆದಿರ್ತಾರೆ. ಆಮೇಲೆ ಇಲ್ಲಿ ಕೆಲವು ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಗೇಮ್ಸ್ ಡ್ರಾಯಿಂಗ್ಸ್ ಎಲ್ಲ ಇರುತ್ತೆ ಈ ರೀತಿ. ನೋಡಿ, ಸ್ಕೆಚ್ ಪೆನ್ಸ ಕೊಟ್ಟಿದ್ದಾರೆ. ಅದಕ್ಕೆ ಮೂಡೆಲ್ಲ ಆಫ್ ಆಗಿರುತ್ತೆ ಕೆಲವೊಮ್ಮೆ, ಅಥವಾ ಫಸ್ಟ್ ಹೆಣ್ಮಕ್ಳು ಯಾರಾದರೂ ಪೀರಿಯಡ್ಸ್ ಆದವರಿಗೆ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಿದು. ನೋಡಿ, ಸಪ್ರೇಟಾಗಿ ಒಂದೊಂದು ಡೇಗೆ ಒಂದೊಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಇದು ನೋಡಿ ಡೇ 1ಗೆ ಇಲ್ಲಿ ಅವರು 3 ಪ್ಯಾಡನ್ನು ಕೊಟ್ಟಿದ್ದಾರೆ ನೋಡಿ ಈ ರೀತಿ. ಆಮೇಲೆ ಸ್ಯಾನಿಟೈಸರ್ ಕೂಡ ಉಂಟಿದ್ರಲ್ಲಿ, ನೋಡ್ತಾ ಇದ್ದೀರಲ್ಲ. ಹ್ಯಾಂಡ್ ವಾಶ್ ಮಾಡಲಿಕ್ಕೆ ನಿಮಗೆ ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿ ಬ್ಯಾಗ್ಸ್ ಕೂಡ ಉಂಟು. ನೀವು ಯೂಸ್ ಮಾಡಿದ ಪ್ಯಾಡನ್ನು ಇದರೊಳಗೆ ಹಾಕಿ ನೀವು ಡಸ್ಟ್ಬಿನ್ಗೆ ಹಾಕ್ಬೋದು. ಇದೆಲ್ಲ ತುಂಬ ಚೆನ್ನಾಗಿದೆ. ಈ ರೀತಿ ಇರುತ್ತೆ ನೋಡಿ, ಎಲ್ಲದರಲ್ಲಿರುತ್ತೆ. ಮತ್ತು ಒಂದು ನೋಡಿ ಈ ರೀತಿ ಟಾಯ್ಲೆಟ್ ಪೇಪರ್ ಕೂಡ ಇರುತ್ತೆ. ಇದು ನೀವು ಕೂತ್ಕೊಳ್ತೀರಿ ನೋಡಿ ಟಾಯ್ಲೆಟ್ ಮೇಲೆ, ಅದರ ಮೇಲೆ ಈ ರೀತಿ ಹಾಕಲಿಕ್ಕೆ ನಿಮಗೆ ಅದು ಟಿಶ್ಯೂ ಪೇಪರ್ ಇದು ಹಾಕಲಿಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನು ಇನ್ಫೆಕ್ಷನ್ ಆಗೋದಿಲ್ಲ. ಕಮೋಡಲ್ಲಿ ಈ ರೀತಿ ಕೂತ್ಕೊಳ್ತೀರಲ್ಲ, ಆವಾಗ ಇದನ್ನು ಅದರ ಮೇಲೆ ಹಾಕಲಿಕ್ಕೆ. ನೋಡಿ, ಈಗ ಡೇ 1 ಇದು. ಇಲ್ಲಿ ನಿಮಗೆ ಏನೇನು ಡೇ 1ಗೆ ಅವರು ಕೊಟ್ಟಿದ್ದಾರೆ ಅದು ಇದೆ ನೋಡಿ. ಇಲ್ಲಿ ನೆಸ್ಲೆ ಮಂಚ್, ಜಾಲಿ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ, ಸಪ್ರೇಟಾಗಿ ಒಂದು ಬ್ಯಾಗಲ್ಲಿ. ಇದು ನಿಮಗೆ ಫಸ್ಟ್ ಡೇಗೆ ತಿನ್ನಲಿಕ್ಕೆ, ಮಧ್ಯೆ ಯಾವಾಗಲಾದರೂ ಬೇಸರ ಆದಾಗ ನೋಡಿ ಈ ರೀತಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಡ್ರೈ ಫ್ರೂಟ್ಸ್ ಅದರದ್ದೆಲ್ಲ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ ನೋಡಿ. ಟೀ ಕೂಡ ಕೊಟ್ಟಿರ್ತಾರೆ ಇಲ್ಲಿ. ಇದು ಟೀ ಬ್ಯಾಗ್. ಇವಾಗ ಡೇ 2 ಸೇಮ್ ಹಾಗೆ ಪ್ಯಾಡ್ಸ್ ಇದೆ ಇದರೊಳಗೆಲ್ಲ.
ಆಮೇಲೆ ನೋಡಿ ನಿಮಗೆ ಡೇ 2 ಅಲ್ಲಿ ಯಾವ್ದು ತಿನ್ನಬೇಕು ಏನು ಬೇಕು ಅಂತ ಹೇಳಿ ಇಲ್ಲಿ ಅವ್ರು ಕೊಟ್ಟಿರ್ತಾರೆ ನೋಡಿ. ಈ ರೀತಿ ಗ್ರೀನ್ ಟೀದು ಕುಕ್ಕೀಸ್ ನೋಡಿ, ಇಲ್ಲಿ ನೆಸ್ಲೆ ಅವರ ಕುಕ್ಕಿ ಕೊಟ್ಟಿದ್ದಾರೆ ನೋಡಿ. ಗ್ಯಾಲಕ್ಸಿ ಚಾಕ್ಲೇಟ್, ಕಿಟ್ ಕ್ಯಾಟ್, ಬೌಂಟಿ ಎಲ್ಲ ಉಂಟು ನೋಡಿ. ಈ ರೀತಿ ಅಜ್ಮೋಲ ಕೂಡ ಕೊಟ್ಟಿದ್ದಾರೆ. ಇವಾಗ ಡೇ 3ಗೂ ಕೂಡ ಪ್ಯಾಡ್ಸ್ ಹಾಕಿದ್ದಾರೆ ಅವರು. ಆಮೇಲೆ ನೋಡಿ ನೀವು ಏನು ತಿನ್ನಬೇಕು ನೋಡಿ ಅದನ್ನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ ಒಂದೊಂದು ದಿವಸಕ್ಕೆ ಒಂದೊಂದು ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಗ್ರೀನ್ ಕಾಫಿ ನೋಡ್ತಾ ಇದ್ದೀರಾ, ಡೇ 4 ಸೇಮ್ ಹಾಗೆ ಕಂಟಿನ್ಯೂಸ್ ಆಗಿ ನೋಡಿ. ಈ ರೀತಿ ಮಸಾಲ ಚಾಯ್. ಇವಾಗ ಲಾಸ್ಟ್ ಫೈನಲಿ ನೋಡಿ ಡೇ 5 ಪಾರ್ಟಿ ಟೈಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟಿಗಿದು ಲಾಸ್ಟ್ ನಮಗೆ ನಿಲ್ಲುತ್ತೆ ನೋಡಿ. ಆ ಟೈಮಲ್ಲಿ ನೋಡಿ, ಆ ಟೈಮಲ್ಲಿ ತಿನ್ನಲಿಕ್ಕೆ ಏನೆಲ್ಲ ಬೇಕು ಆ ರೀತಿ ಅವರು ಕೊಟ್ಟಿದ್ದಾರೆ. ಒಂದೊಂದು ಹರ್ಷಿ ಸಿರಪ್ ನೋಡ್ತಾ ಇದ್ರಲ್ಲ, ಡಾರ್ಕ್ ಫ್ಯಾಂಟಸಿ, ಚೋಕೋಫಿಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಪ್ಯಾಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದು ನಾನು ಸೆಲೆಕ್ಟ್ ಮಾಡಿದ ಪ್ಯಾಡ್. ನಿಮಗೆ ಬೇಕಿದ್ದರೆ ಅಲ್ಲಿ ಅವರು ಫಾರ್ಮ್ ಇದೆ, ಅಲ್ಲಿ ನಿಮಗೆ ಯಾವ ರೀತಿ ಪ್ಯಾಡ್ ಬೇಕು ನೋಡಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಇದು XXL ಇದು. ನಾನು ಯೂಸ್ ಮಾಡುವಂಥ ಪ್ಯಾಡನ್ನು ನಾನಲ್ಲಿ ಹಾಕಿದ್ದೆ. ನೀವು ಯಾವ್ದು ಯೂಸ್ ಮಾಡ್ತೀರಿ ನೋಡಿ ಆ ಪ್ಯಾಡನ್ನು ನೀವು ಹಾಕಿದ್ರಾಯಿತು. ಅಥವಾ ನಿಮಗೆ ಯಾರಿಗಾದ್ರೂ ಗಿಫ್ಟ್ ಇದರ ಫುಲ್ ಬಾಕ್ಸ್ಗೆ 499 rupees ಆಗುತ್ತೆ. ಪೀರಿಯಡ್ಸ್ ಅಂತ ಹೇಳುವಾಗ ಒಂಥರ ಮೂಡ್ ಸ್ವಿಂಗ್ ಆಗಿರುತ್ತೆ. ಆದರೆ ಇಂಥದ್ದೆಲ್ಲ ಬರುವಾಗ ತಿಂಗಳು ಇಂಥದ್ದು ಒಳ್ಳೊಳ್ಳೇದು ಬರುವಾಗ ನಮಗೆ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ. ಇವತ್ತೇನು ನೋಡೋಣ, ಇವತ್ತೇನು ಮಾಡಬೇಕು, ಕರೆಕ್ಟಾಗಿ ನಿಮಗೆ ಎಲ್ಲ ಡೀಟೇಲ್ಸ್ ಉಂಟು ಅದರಲ್ಲಿ. ನೀವು ಇಷ್ಟು ದಿನಕ್ಕೆ ಯಾವ ರೀತಿ ಏನು ಮಾಡಬೇಕಂತ ಅದೇ ರೀತಿ ನೀವು ಒಂದೊಂದು ಮಾಡ್ತಾ ಇದ್ದರೆ ನಿಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಒಂದು ದಿನಗಳು ಎಲ್ಲ ಹೆಂಗಸರಿಗೆ ತುಂಬ ಕಷ್ಟದ ದಿನಗಳು ಅಂತ ಹೇಳ್ಬೋದು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಯಾಕೆ ಇಂಥದ್ದು ನಮಗೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ತುಂಬ ಕಷ್ಟದ ದಿನಗಳು ಅಂತ ಹೇಳ್ತೀವಿ. ಅದನ್ನು ನಾವು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂದರೆ ಖುಷಿಯಲ್ಲಿ ನಾವು ಕಳೀಲಿ ಅಂತ ಇಂಥದ್ದೊಂದನ್ನು ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ತಿಂಗಳಿಗೆ ನನಗೆ ಪೀರಿಯಡ್ಸ್ ಆಗೋದಕ್ಕಿಂತ 2-3 ದಿನವೇ ಇದು ಬಾಕ್ಸ್ ಯಾವಾಗಲೂ ಮನೆ ಮುಂದೆ ಬರುತ್ತೆ. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಇದರಲ್ಲಿ ಏನು ಉಂಟು, ಪೀರಿಯಡ್ಸ್ ಆಗೋ ಟೈಮಲ್ಲಿ ಇದನ್ನು ನಾವು ಓಪನ್ ಮಾಡಬೇಕು. ಫಸ್ಟ್ ಡೇಗೆ ಏನು, ಸೆಕೆಂಡ್ ಡೇಗೆ ಏನು ಎಲ್ಲ ಇದರಲ್ಲಿ ಚೆನ್ನಾಗಿ ಹೇಳಿಕೊಟ್ಟಿರ್ತಾರೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ಇದನ್ನು ಎಲ್ಲರೂ ನೀವು ತಗೊಳ್ಳಿ ಅಂತ ಹೇಳೋದಿಲ್ಲ. ಯಾರಿಗೆ ಅಫೋರ್ಡೆಬಲ್ ಉಂಟು ಅವರು ತಗೊಳ್ಬೋದು. ಆಮೇಲೆ ನೀವು ದಿನಾಲೂ ಯಾವಾಗಲೂ ತಗೊಳ್ಳೋರಾದರೆ ನಿಮಗೆ ಇದರಲ್ಲಿ 10% ಆಫ್ ಅದೆಲ್ಲ ಉಂಟು. ಹಾಗಾಗಿ ನಿಮಗೆ ತುಂಬ ಈಸಿ ಆಗ್ಬೋದು. ಅದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನೀವು ಅಲ್ಲಿಂದ ನಿಮಗೆ ಬೇಕಿದ್ದರೆ ನೀವು ಚೆಕ್ ಮಾಡ್ಬೋದು ಏನು ಹೇಗೆ ಉಂಟಂತ ಹೇಳಿ. ನಿಮಗೆ ಯಾವ ಸೈಡ್ ಪ್ಯಾಡ್ ಬೇಕು, ಏನು ಬೇಕು ಎಲ್ಲ ಅಲ್ಲಿ ನಿಮಗೆ ಡೀಟೇಲ್ಸಲ್ಲಿ ಕೇಳಿರ್ತಾರೆ. ನೀವು ಅದನ್ನು ಫಿಲ್ಅಪ್ ಮಾಡಿದ್ರಾಯಿತು. ಆಮೇಲೆ ಅದು ತಾನಾಗಿ ನಿಮಗೆ ತಿಂಗಳಿಗೆ ಬರುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು. ಸಣ್ಣದಾಗಿ ಒಂದು ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು. ಕೆಲವರಿಗೆ ಹೇಳೋರು ಯಾರು ಇರೋದಿಲ್ಲ ಮುಟ್ಟಾಗೋ ಟೈಮಲ್ಲಿ, ಅಥವಾ ಕೆಲವರಿಗೆ ಅಪ್ಪ ಅಮ್ಮ ಅಥವಾ ಯಾರು ಇರೋದಿಲ್ಲ ಅಂಥವ್ರಿಗೆ ಹೇಳಲಿಕ್ಕೆ ಯಾರಾದ್ರ ಕೇಳಲಿಕ್ಕೆ ಎಲ್ಲ ನಾಚಿಕೆ ಇಲ್ಲ. ಅಂಥವ್ರು ಇಂಥ ವೀಡಿಯೋಸ್ಗೆ ಅಂಥವ್ರಿಗೆ ಇಂಥ ವೀಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಇಂಥ ವಿಡಿಯೋ ಮಾಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಇದನ್ನು ನೀವು ಎಲ್ಲರ ಜೊತೆ, ನಿಮ್ಮ ಹೆಣ್ಮಕ್ಳಿರಲಿ ಅಥವಾ ಯಾರಿರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ನಿಜವಾಗ್ಲೂ ನೀವು ಇದನ್ನು ಶೇರ್ ಮಾಡಲೇಬೇಕು. ಕೇವಲ ಹೆಣ್ಮಕ್ಕಳಲ್ಲ, ಜೆಂಟ್ಸ್ ಈಗ ನೀವು ವಾಚ್ ಮಾಡ್ತಾ ಇದ್ದರೆ ನಿಮ್ಮ ಹೆಂಡತಿಗಿರಲಿ, ನಿಮ್ಮ ಗರ್ಲ್ ಫ್ರೆಂಡಿಗಿರಲಿ, ನಿಮ್ಮ ತಂಗಿಗಿರಲಿ, ನಿಮ್ಮ ಅಮ್ಮನಿಗಿರಲಿ, ಯಾರಿಗಾದರೂ ಏನೋ ಡೌಟ್ ಇದ್ದರೆ ಪ್ಲೀಸ್ ಇಂಥ ವೀಡಿಯೋಸನ್ನು ನೀವು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇಳೋದು ಶೇರ್ ಮಾಡಿ. ಹಾಗೂ ಲೈಕ್ ನೀವು ಖಂಡಿತವಾಗ್ಲೂ ಮಾಡಲೇಬೇಕು. ಇಂಥ ವಿಚಾರ ಯಾರೂ ಹೆಚ್ಚಾಗಿ ಪಬ್ಲಿಕ್ಲಿ ಮಾತಾಡಲ್ಲ, ಆದರೂ ನಾನು ಮಾತಾಡಿದ್ದೀನಿ. ಹಾಗಾಗಿ ನೀವು ಅದಕ್ಕೆ ಲೈಕ್ ನೀವು ಕೊಡಲೇಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲ ಹಾಯ್ ಹೇಳ್ತೀನಿ ನಾನು. ಪ್ರಮೀಳಾ ಪೂಜಾರಿ ಅವರ ಮಗ ಸಮೃದ್ಧ್ ಅವರದು 15 years ಬರ್ತ್ಡೇ. ಸಮೃದ್ಧ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಪುಟ್ಟ, ಚೆನ್ನಾಗಿರಿ. ವಿಕಾಶ್ ಅವರ ಮಗ ಪ್ರತ್ಯೂಷ್ ಅವರ ಪ್ರತ್ಯೂಷ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಪುಟ್ಟ, ಚೆನ್ನಾಗಿರಿ, ನೀವು ಚೆನ್ನಾಗಿ ಕಲಿಯಿರಿ, ಚೆನ್ನಾಗಿ ಆಟ ಆಡಿ.
ಸವಿತಾ ಅವರ ಹಸ್ಬೆಂಡ್ ಮಂಜುನಾಥ್ ಅವರ ಬರ್ಡೇ. ಮಂಜುನಾಥ್ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಏನು ನಿಮ್ಮದು ಜಾಬ್ ಉಂಟು ಅಥವಾ ಏನು ನಿಮ್ಮ ಬಿಸ್ನೆಸ್ ಉಂಟು ಅದು ಚೆನ್ನಾಗಿ ನಡೀಲಿ. ಶರ್ಲಿ, ಹಾಯ್ ಶರ್ಲಿ, ಹೌ ಆರ್ ಯು, ಹೇಗಿದ್ದೀರಾ? ಕೀರ್ತಿ ಅಭಿ, ಹಾಯ್ ಕೀರ್ತಿ, ತುಂಬ ಚೆನ್ನಾಗಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಾ, ಯಾವಾಗಲೂ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ಹಾಯ್ ಕೀರ್ತಿ. ಪ್ರಿಯಾ, ಹಾಯ್ ಪ್ರಿಯಾ, ಹೌ ಆರ್ ಯು, ಹೇಗಿದ್ದೀರಾ? ಸಾರಿ, ನನ್ನ ಹಸ್ಬೆಂಡಿಂದ ನೀವು ಹಾಯ್ ಹೇಳಲಿಕ್ಕೆ ಹೇಳಿದ್ರಿ. ಅವರು ತುಂಬ ನಾಚಿಕೊಳ್ತಾರೆ. ಖಂಡಿತವಾಗ್ಲೂ ಇನ್ನೊಮ್ಮೆ ನಿಮಗೆ ಅವರಿಂದ ನಾನು ಹಾಯ್ ಹೇಳಿಸ್ತೀನಿ. ನೀವು ಸುಮಾರು ಸಲ ಅವರನ್ನು ತೋರಿಸಿ ಅಂತ ನೀವು ತುಂಬ ಸಲ ನನಗೆ ಹೇಳಿದ್ರಿ. ಖಂಡಿತವಾಗ್ಲೂ ನಿಮ್ಗೆ ಇನ್ನೊಂದು ಸಲ ನಾನು ಹಾಯ್ ಹೇಳ್ತೀನಿ. ಇವತ್ತು ನನ್ನಿಂದಲೇ ನಾನು ಅವರಂತ ಎನಿಸಿ ಇವತ್ತು ನಾನೇ ಅವರಂತ ಎನಿಸಿ ನಿಮಗೆ ಹಾಯ್ ಹೇಳ್ತಾ ಇದ್ದೀನಿ. ಅವರ ಪರವಾಗಿ ನಿಮಗೆ ಹಾಯ್ ಹೇಳ್ತೀನಿ. ಹಾಗೂ ಪ್ರೀತಿ ಗುರುರಾಜ್ ಅವರೇ, ಹಾಯ್ ಪ್ರೀತಿ, ನಿಮಗೂ ಕೂಡ ಹಾಗೆ ಅವರ ಪರವಾಗಿ ನಾನೇ ಇವತ್ತು ಹಾಯ್ ಹೇಳ್ತೀನಿ. ಖಂಡಿತವಾಗ್ಲೂ ನಿಮಗೆ, ಪ್ರಿಯರಿಗೆ, ಎಲ್ಲರಿಗೂ ನನ್ನ ಗಂಡಿನಿಂದ ಒಮ್ಮೆ ಹಾಯ್ ಹೇಳಿಸ್ತೀನಿ ನಾನು. ಹಾಗೂ ಉನ್ನತ ಅವರು ಹೇಗಿದ್ದಾರಂತ ಹೇಳಿ, ತುಂಬ ಹೆಲ್ದಿ ಆಗಿದ್ದಾರಾ ಏನು ಅಂತ ಹೇಳಿ ಅವರ ಬಗ್ಗೆ. ಓಕೆ, ಇಷ್ಟು ಜನರಿಗೆ ಇವತ್ತು ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಸಾರಿ, ಯಾರಿಗಾದರೂ ನಾನು ಮಿಸ್ ಮಾಡಿದರೆ ಪ್ಲೀಸ್ ನೀವು ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗ್ಲೂ ನಿಮಗೆ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.